2026ಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ತುಂಬ ದೊಡ್ಡದಾಗಿ ಎದ್ದೇಳೋ ಸೂಚನೆ ಸಿಗ್ತಿದೆ. ಟಾಕ್ಸಿಕ್ ಅದಕ್ಕೆ ಮುನ್ನುಡಿ ದೊಡ್ಡದಾಗಿ ಬರೆಯುತ್ತೆ ಅಂತ ನಾನು ಭಾವಿಸ್ತೀನಿ. ವರ್ಲ್ಡ್ ಸಿನಿಮಾ ಲೆವೆಲಲ್ಲಿ ಟಾಕ್ಸಿಕ್ ಆ ರೇಂಜ್ಗೆ ಒಂದು ಮಾರ್ಕ್ನ ಸೆಟ್ ಮಾಡುತ್ತೆ ಅಂತ ನಾವು ಊಹಿಸ್ಕೋಬೋದು. ಇಲ್ಲೊಂದು ತಂಡ, ಹೊಸ ಹುಡುಗ, ಹೊಸ ನಿರ್ದೇಶಕ, ಅಡ್ವಾನ್ಸ್ಡ್ ಸಿನಿಮಾ ಮೇಕಿಂಗ್ ಅನ್ನ ಕಲಿತು ಒಂದು ಟೈಟಲ್ ಟೀಸರ್ನ ಲಾಂಚ್ ಮಾಡಿದ್ದಾರೆ. ಕೆ ಪಾಪ್ ಇವತ್ತಿನ ಜೆನ್ಸಿಗೆ ಗೊತ್ತಿದೆ, ನೆಕ್ಸ್ಟ್ ಬರುವಂಥ ಆಲ್ಫಾಗೆ ಅದು ಟ್ರೆಂಡ್ ಆಗೋ ಸಾಧ್ಯತೆ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣೇಕ್ ಅಂತ. ಈ ಒಂದು ಕ್ಷಣ ತುಂಬ ಎಕ್ಸೈಟೆಡ್ ಕ್ಷಣ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಡಸ್ಟ್ರಿಯಲ್ಲಿ ತುಂಬ ಯೂನಿಕ್ ಕಂಟೆಂಟ್ಸು, ವೆರೈಟಿ ಕಂಟೆಂಟ್ಸು ಒಂದು ಕಡೆ ತಯಾರಾಗ್ತಿದೆ. ಹೊಸ ಜನ್ರೇಷನ್ನ ಫಿಲ್ಮ್ ಮೇಕರ್ಗಳು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ. 2025 ಮುಗಿತಾ ಇದೆ, ಹೊಸ ವರ್ಷ 2026 ಶುರುವಾಗ್ತಾ ಇದೆ. 2026ಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ತುಂಬ ದೊಡ್ಡದಾಗಿ ಎದ್ದೇಳೋ ಸೂಚನೆ ಸಿಗ್ತಿದೆ. ಆಲ್ರೆಡಿ ಟಾಕ್ಸಿಕ್ ಅದಕ್ಕೆ ಮುನ್ನುಡಿ ದೊಡ್ಡದಾಗಿ ಬರೆಯುತ್ತೆ ಅಂತ ನಾನು ಭಾವಿಸ್ತೀನಿ. ಟಾಕ್ಸಿಕ್ಕು ಆ ಒಂದು VFX ವರ್ಲ್ಡ್ ಸಿನಿಮಾ ಲೆವೆಲಲ್ಲಿ ಟಾಕ್ಸಿಕ್ ಆ ರೇಂಜ್ಗೆ ಒಂದು ಮಾರ್ಕ್ನ ಸೆಟ್ ಮಾಡುತ್ತೆ ಅಂತ ನಾವು ಊಹಿಸ್ಕೋಬೋದು. ಅಷ್ಟರ ಮಟ್ಟಿಗೆ ಆ ಒಂದು ಕಂಟೆಂಟ್ಸ್ ಆಚೆ ಬರ್ತಾ ಇದೆ. ಇಂಥ ಹೊತ್ತಲ್ಲಿ ಇಲ್ಲೊಂದು ತಂಡ, ಹೊಸ ಹುಡುಗ, ಹೊಸ ನಿರ್ದೇಶಕ, ಸುಮಾರು 10-15 ವರ್ಷ ಇಂಡಸ್ಟ್ರಿಯಲ್ಲಿ ಸೈಕಲ್ ಹೊಡೆದು ಸಾಕಷ್ಟು ಸಿನಿಮಾ ವಿಚಾರವನ್ನು ಕಲಿತು ಅಡ್ವಾನ್ಸ್ಡ್ ಸಿನಿಮಾ ಮೇಕಿಂಗನ್ನು ಕಲಿತು ಇವತ್ತೊಂದು ಟೈಟಲ್ ಗ್ಲಿಮ್ಸ್ನ ಒಂದು ಟೈಟಲ್ ಟೀಸರ್ನ ಲಾಂಚ್ ಮಾಡಿದ್ದಾರೆ. ಅದೇ ಕೆ ಪಾಪ್. ಕೆ ಪಾಪ್ ಅಂದ ತಕ್ಷಣ ಒಂದು ವರ್ಗಕ್ಕೆ ಇದು ಗೊತ್ತಿದೆ, ಇವತ್ತಿನ ಜೆನ್ಸಿಗೆ ಗೊತ್ತಿದೆ, ನೆಕ್ಸ್ಟ್ ಬರುವಂಥ ಆಲ್ಫಾಗೆ ಅದು ಟ್ರೆಂಡ್ ಆಗೋ ಸಾಧ್ಯತೆ ಇದೆ. ಸೊ ಆ ಥರದ ಒಂದು ಜನ್ರೇಷನ್ ಕಂಟೆಂಟ್ನ ಇವತ್ತು ಪ್ರೆಸೆಂಟ್ ಮಾಡೋದಕ್ಕೆ ಕನ್ನಡದ ಹುಡುಗನೊಬ್ಬ ಆ ಒಂದು ಸಾಹಸವನ್ನು ಮಾಡಿದ್ದಾನೆ. ಸೊ ಕೆ ಪಾಪ್ ಅನ್ನೋ ಒಂದು ಸಿನಿಮಾನ ಮಾಡೋದಕ್ಕೆ ಮುಂದಾಗಿದ್ದಾನೆ. ಸೊ ಅದರ ಮುನ್ನುಡಿಯಾಗಿ ಇವತ್ತು ಈ ಒಂದು ಚಿತ್ರದ ಟೈಟಲ್ ಟೀಸರ್ನ ರಿಲೀಸ್ ಮಾಡಿದರು. ಟೈಟಲ್ ಟೀಸರ್ನೇ 5 ನಿಮಿಷ ಮಾಡಿದ್ದಾರೆ. ಏನಕ್ಕೆ ಈ 5 ನಿಮಿಷ ಟೀಸರ್ ಅನ್ನೋದು ನಿಮಗೆಲ್ಲ ಪ್ರಶ್ನೆ ಆಗ್ಬೋದು. ಟೀಸರ್ 5 ನಿಮಿಷ ಇರುತ್ತಾ ಅಂತ. ಈ 5 ನಿಮಿಷದಲ್ಲಿ ಅವರಿಗಿರೋ ಕ್ಲಾರಿಟಿ, ಅವರಿಗಿರೋ ವಿಷನ್ ಆ್ಯಂಡ್ ಇಂಡಸ್ಟ್ರಿ ಆ ಚೇಂಜ್ ಓವರ್ ಎಲ್ಲವನ್ನು ಈ 5 ನಿಮಿಷದಲ್ಲಿ ಎಷ್ಟು ಪರ್ಫೆಕ್ಟಾಗಿ ಹೇಳಿದ್ದಾರೆ ಅಂತಂದರೆ, ಅವರು ಸಿನಿಮಾಗೆ ಮಾಡಿಕೊಂಡಿರುವ ತಯಾರಿ ಎಷ್ಟು ಅಚ್ಚುಕಟ್ಟಾಗಿ ಅವರು ತಯಾರಿ ಮಾಡ್ಕೊಂಡಿದ್ದಾರೆ, ಎಷ್ಟು ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಒಂದು ಸಿನಿಮಾನ ಹೇಗೆ ಮಾಡಬೇಕು, ಇವತ್ತಿನ ಜನ್ರೇಷನ್ಗೆ, ಈ ಟ್ರೆಂಡಿಗೆ ಹೇಗೆ ಅದನ್ನು ತಲುಪಿಸ್ಬೇಕು, ಇವತ್ತಿನ ವಸ್ತುಸ್ಥಿತಿಯಲ್ಲಿ ನಿಂತು ಮುಂದಿನ ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡುವಂಥ ಒಂದು ಯೋಚನೆಯನ್ನು ಅವರು ಮಾಡಿದ್ದಾರೆ. ಸೊ ಅದರ ಒಂದು ಪ್ರತಿಫಲ ಇವತ್ತು ಕೆ ಪಾಪ್ ಅಂದರೆ ಸಿನಿಮಾ ಸ್ಟಾರ್ಟ್ ಅಂದರೆ ಸಿನಿಮಾ ಶೂಟಿಂಗ್ ಹೋಗೋದಕ್ಕೂ ಮೊದಲೇ ಅವರು ಮಾಡಿರುವಂತಹ ಒಂದು ಟೈಟಲ್ ಪ್ರೋಮೋನ, ಇದು ನಮ್ಮ ಟೈಟಲ್ ಪ್ರೋಮೋ ಅಂತ ಅವರು ರಿಲೀಸ್ ಮಾಡಿದ್ದಾರೆ. ಆ ಟೈಟಲ್ ಪ್ರೋಮೋದ್ರಲ್ಲೇ ಅವರ ಕೆಲಸ, ಅವರ ನೈಪುಣ್ಯತೆ ಮತ್ತು ಅವರು ಎಷ್ಟು ಅಡ್ವಾನ್ಸ್ಡ್ ಆಗಿದ್ದಾರೆ ಅನ್ನೋದನ್ನು ಅವರು ತೋರಿಸಿದ್ದಾರೆ. ಅವರ ಟೈಟಲ್ ಫಾಂಟಿಂದಾನೇ ವಿಷಯ ಹೇಳ್ತಾ ಹೋಗ್ತಾರೆ. ಕೆ ಪಾಪ್ ಅಂತಿದೆ, ಮೇಲ್ಗಡೆ ಒಂದು ಗದೆ ಇದೆ, ಒಂದು ಕುಣಿಕೆ ಇದೆ. ಅಂದರೆ ಅದು ಇಟ್ ಸೆಲ್ಫ್ ತುಂಬ ವಿಷಯಗಳನ್ನು ಮೆಟಾಫರಿಕಾಗಿ ಹೇಳಕೊಟ್ಟಿದ್ದಾರೆ. ಆ್ಯಂಡ್ ಕೆ ಪಾಪ್ ಅಂದ ತಕ್ಷಣ ಏನಪ್ಪ ಇದು ಕೆ ಪಾಪ್ ಅಂದರೆ ಇತ್ತೀಚೆಗೆ ಕೊರಿಯನ್ BTSಗಳು ಅಂತ ಕರೀತಾರೆ, ಅಂದರೆ ಬ್ಯಾಂಡ್ ಅಂತ ಕರೀತಾರೆ. ಸೊ ಆ ಥರದ ಒಂದು ಕಲ್ಚರು ಇವತ್ತು ಇಡೀ ವರ್ಲ್ಡ್ ವೈಡ್ ಕೊರಿಯನ್ ಕಲ್ಚರ್ ಅಡಾಪ್ಟ್ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಸೀರೀಸ್ ನೋಡುವಂಥದ್ದಾಗಲಿ, ಅವರ ಬ್ಯಾಂಡ್ಸ್ನ ಫಾಲೋ ಮಾಡುವಂಥದ್ದಾಗಲಿ, ಅದಕ್ಕೆ ಆದಂಥ ಒಂದು ಗ್ಯಾಂಗ್ಗಳಿದೆ, ಗ್ರೂಪ್ಗಳಿದೆ. ಸೊ ಆ ಥರದ ಒಂದು ವಿಷಯನ ಇಟ್ಕೊಂಡು, ಆ ಥರದ ಥೀಮ್ನ ಇಟ್ಕೊಂಡು, ಈ ಜನ್ರೇಷನ್ಗೆ ಬೇಕಾಗಿರುವಂಥ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ನ ಇಟ್ಕೊಂಡು ಆ್ಯಂಡ್ ನಮ್ಮ ಕಲ್ಚರ್ನ ಅಥವಾ ನಮ್ಮ ಇಂಡಿಯನ್ ನಂಬಿಕೆಗಳನ್ನು ಇಟ್ಕೊಂಡು ಈ ಒಂದು ಸಿನಿಮಾನ ಡಿಸೈನ್ ಮಾಡಿದಂತೆ ಕಾಣಿಸ್ತಾ ಇದೆ. ಈಗಾಗಲೇ ನೀವು ಟೀಸರ್ ಅದನ್ನು ನೋಡಿರ್ತೀರಾ. ಈ 5 ನಿಮಿಷದ ಟೀಸರಲ್ಲಿ ಸೊ ಇಡೀ ಸಿನಿಮಾದ ಅರ್ಧದಷ್ಟು ಎಲಿಮೆಂಟ್ಸ್ನ ಅವ್ರು ಹೇಳಿದ್ದಾರೆ, ಅರ್ಧದಷ್ಟು ಕಥೆಯನ್ನು ಅವ್ರು ಹೇಳಿದ್ದಾರೆ. ಅವರು ತುಂಬ ನೀಟಾಗಿ, ತುಂಬ ಕ್ಲಾರಿಟಿಯಲ್ಲಿ ಈ ವಿಷಯನ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದಾರೆ. ಈ ಒಂದು ಕಂಟೆಂಟು ಶುರುವಾಗೋದ್ರಿಂದ ಹಿಡಿದು ಎಂಡಿಂಗ್ವರೆಗೆ ತುಂಬ ಲೇಯರ್ಸ್ ಇದೆ. ತುಂಬ ಲೇಯರ್ಸ್ ಅಂದರೆ ನಿಮಗೆ ಅಂದರೆ ಮೆಟಾಫರಿಕಲಿ ತುಂಬ ಲೇಯರ್ಸ್ ಇದೆ, ಪ್ರಾಕ್ಟಿಕಲಾಗಿ ತುಂಬ ಲೇಯರ್ಸ್ ಇದೆ. ಆ್ಯಂಡ್ ಇಲ್ಲಿ ಒಂದು ಏಲಿಯನ್ ಬರುತ್ತೆ, ಒಂದು ಯಮಧರ್ಮರಾಜ ಬರ್ತಾರೆ, ಒಂದು ಶನೇಶ್ವರ ಬರ್ತಾರೆ, ಎಲ್ಲ ಮಾಡರ್ನೈಸ್ ಯಮ ಒಬ್ಬ ಬರ್ತಾನೆ. ಸೊ ಎಲ್ಲ ಒಂದು ಕಡೆ ಈ ಒಂದು ಟೀಸರಲ್ಲಿ 60 days ಒಂದು ಆಟ ಅಂತ ಬರುತ್ತೆ. ಇದು ಹಂಗಾದ್ರೆ ಏನು 45 ಸಿನಿಮಾ ಬಂತು, ಅದರಲ್ಲೂ ಮಾಡರ್ನ್ ಯಮ ಇದ್ದ, ಮಾಡರ್ನ್ ಶಿವ ಇದ್ದ. ಸೊ ಹಂಗಾರೆ ಇದು ಅದಕ್ಕೆ ಸಂಬಂಧಪಟ್ಟಂಗೆ ಸಿನಿಮಾನ? ಖಂಡಿತವಾಗ್ಲೂ ಅಲ್ಲ. ಅದು ಒಂದು ಎಳೆ ಯೂನಿವರ್ಸಲ್ ಆಗಿ ಬರುವಂಥ ಥಾಟ್ಸ್. ಈಗ ಯಮ ಅಂದರೆ ಯಮಂದು ಎಷ್ಟೋ ಸಿನಿಮಾಗಳಲ್ಲಿ ಯಮ ಅಂತ ಬಳಸಿರ್ತಾರೆ, ಯಮರಾಜನದ್ದು ಬಳಸಿರ್ತಾರೆ, ಅದೊಂದು ಕಂಟೆಂಟ್ನ ಬಳಸಿರ್ತಾರೆ. ಆ ಥರದ ಒಂದು ಸೀಕ್ವೆನ್ಸಲ್ಲಿ ಬಂದು ಹೋಗುವಂಥ ವಿಷಯ ಅಂತ ಅವರು ಸ್ಪಷ್ಟನೂ ಕೂಡ ಪಡಿಸಿದ್ರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ. ಈ ಒಂದು ಕಂಟೆಂಟ್ ವಿಚಾರಕ್ಕೆ ಅವ್ರನ್ನ ಪ್ರಶ್ನೆ ಮಾಡಿದಾಗ
ನಮಗೆ ಕಂಡಂಥದ್ದು ಇದರಲ್ಲಿ ಒಂದು ಏಲಿಯನ್ ಬರುತ್ತೆ, ಒಂದು ಏಲಿಯನ್ ಜಗತ್ತಿಗೂ ಹೋಗ್ತೀವಿ, ಮಾಡ್ರನ್ ಯಮ ಬರುತ್ತೆ, ಅವನ ಜಗತ್ತಿಗೂ ಹೋಗ್ತೀವಿ. ಆ್ಯಂಡ್ ಯಮ ಜಡ್ಜ್ಮೆಂಟ್ ಡೇ ಅಂತ ಯಮ ಒಂದು ನಡ್ಕೊಂಡು ಹೋಗೋ ಸೀಕ್ವೆನ್ಸ್ ಇದೆ. ಆ್ಯಂಡ್ ಶನೇಶ್ವರ ಲಾಸ್ಟ್ಗೊಂದು ಪಂಚ್ ಕೊಡೋದಿದೆ. ಆ್ಯಂಡ್ ಈ ಒಂದು ಕಂಟೆಂಟಲ್ಲಿ ನಾನು ಆಗಲೇ ಹೇಳ್ದಂಗೆ ತುಂಬ ಮೆಟಾಫರಿಕ್ ಇದೆ, ಹೋಲಿಕೆಗಳಿದೆ. ಸೊ ಆ ಮೆಟಾಫರಿಕಲಿ ತುಂಬ ವಿಷಯಗಳನ್ನು ಈ ಒಂದು ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಕೆವಿನ್ ಅನ್ನೋ ಹೊಸ ಹುಡುಗ, ಹೊಸ ನಿರ್ದೇಶಕ, ಈ ಒಂದು ವಿಜುವಲ್ ಎಫೆಕ್ಟ್ಸ್ ಆಗಲಿ, ಸಿನಿಮ್ಯಾಟಿಕ್ ವಿಚಾರಗಳಾಗಲಿ ಸ್ಟಡಿ ಮಾಡಿ 10-15 ವರ್ಷ ಇದರ ಮೇಲೆ ಕೆಲಸ ಮಾಡಿ ಒಂದಷ್ಟು ಶಾರ್ಟ್ ಮೂವಿಗಳನ್ನು ಮಾಡಿ, ಅವರೊಂದು ಕಡೆ ಹೇಳಿದ್ರು ಒಂದು ಕುಬೇರ ಅನ್ನೋ ಒಂದು ಶಾರ್ಟ್ ಮೂವಿ ಅದು ಕುಬೇರ ಸಿನಿಮಾ ಆಗಿದೆ. ಅಂದರೆ ಇಂಡೈರೆಕ್ಟ್ಲಿ ಅದನ್ನು ಅವರು ಹೇಳಿದ್ರು ಕೂಡ. ಸೊ ಆ ಥರದ್ದು ಒಂದು ಟ್ಯಾಲೆಂಟು ಸುಮಾರು ಕಡೆ ಹೋಗಿ ಆಮೇಲೆ ಈ ಸಿನಿಮಾನ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಯಲ್ಲೂ ತಯಾರಾಗ್ತಿರುವಂಥದ್ದು, ಎರಡೂ ಭಾಷೆಯಲ್ಲಿ ಈ ಸಿನಿಮಾ ತಯಾರು ಮಾಡ್ತಿದ್ದಾರೆ. ಆ್ಯಂಡ್ ಈಕ್ವಲ್ ಪ್ರಾಮಿನೆನ್ಸ್ನ ಅಲ್ಲಿನ ಕಲಾವಿದರಿಗೂ ಇಲ್ಲಿನ ಕಲಾವಿದರಿಗೂ ಕೊಟ್ಟಿದ್ದಾರೆ. ಗರುಡ ರಾಮ್ ಈ ಸಿನಿಮಾದಲ್ಲಿ ಮಾಡರ್ನ್ ಯಮನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅವರು ಇದರಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಗಿನ್ಸ್ ಹಿಪ್-ಹಾಪ್ ಎಲ್ಲ ಮಾಡ್ದಂಗಿದ್ದಾರೆ. ನಾನು ಹೇಳ್ತಾ ಹೋದ್ರೆ ಅಂದರೆ ಇವರು ತುಂಬ ಅಧ್ಯಯನ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ. ಇವರು VFX ಮಾಡಿಸಿರೋ ಕಂಪನಿಗಳ ಹೆಸರುಗಳೇ ತುಂಬ ದೊಡ್ಡದು. ಎಗ್ ವೈಟ್ ಅಂತ, ಆ್ಯಂಡ್ ಮಂಜುಮಲ್ ಬಾಯ್ಸು, ಈ ಥರದ್ದು ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿರುವಂತಹ ಒಂದು, ನೀವು ಆ ವಿಜುವಲ್ ನೋಡಿದಾಗ ಗೊತ್ತಾಗುತ್ತೆ. ಮೇಕಿಂಗ್ ಫುಟೇಜೆಲ್ಲ ನೋಡ್ತಾ ಇದೆ, ಆ ಯಮಧರ್ಮರಾಜನೊಂದು ಸೀಕ್ವೆನ್ಸು ಶೂಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟು ಅಥೆಂಟಿಕ್ ಆಗಿ, ರಿಯಲಿಸ್ಟಿಕ್ ಆಗಿ. ಆಮೇಲೆ ಜಾಲಿವುಡ್ ಸ್ಟುಡಿಯೋಸಲ್ಲಿ ಒಂದಷ್ಟು ಶೂಟ್ ಮಾಡಿದ್ದಾರೆ. ನಾವು ಇದುವರೆಗೂ ಜಾಲಿವುಡ್ನ ಆ ರೀತಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಐ ಮೀನ್ ಇನೋವೇಟಿವ್ ಫಿಲ್ಮ್ ಸಿಟಿಲಿ. ಸೊ ಆ ಹಳೆ ಹೆಸರು ಆ ಥರ ಜಾಗದಲ್ಲಿ ಹಿಂಗೂ ಶೂಟ್ ಮಾಡ್ಬೋದು ಅಂತ. ಆಮೇಲೆ ಸುಮಾರು ಜನ ಫಾರಿನರ್ಸ್ ಇದ್ದಾರೆ. ಅಂದರೆ ನಾನು ಬಿಗಿನಿಂಗ್ ಫಸ್ಟ್ ಶಾರ್ಟಲ್ಲೇ ಬರುತ್ತೆ, ಅದು ವೆಸ್ಟ್ ಇಂಡೀಸ್ ಥರದ್ದು ಇದು ಒಂದು ಜೋಡಿದು, ಆ ಒಂದು ಏಲಿಯನ್ ಒಂದು ದೊಡ್ಡ ಗಾತ್ರದ ಒಂದು ಪ್ರಾಣಿ ನಡ್ಕೊಂಬರ್ಬೇಕಾದ್ರೆ ಅದರ ಲೆಗ್ ತೋರಿಸ್ತಾರೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ಹೆಂಗೆ ಮಾಡಿದ್ರು, ಇವ್ರನ್ನೆಲ್ಲ ಎಲ್ಲಿ ಕರ್ಕೊಂಬಂದ್ರು ಅಂತ. ಮತ್ತು ಒಂದು ಬಿರುಗಾಳಿ ಬರುತ್ತೆ, ಆ ಗಾಳಿ ಶಾರ್ಟ್ಸ್ ಬಂದಾಗ ಏನು ಫಾರಿನರ್ಸ್ನ ತೋರಿಸೋ ರೀತಿ ಆಗಿರ್ಬೋದು. ಅಂದರೆ ಇವರು ವರ್ಲ್ಡ್ ಸ್ಕೇಲಲ್ಲಿ ವರ್ಲ್ಡ್ ವೈಡ್ ರೀಚ್ ಆಗುವಂಥ ಒಂದು ಕಂಟೆಂಟ್ನ ಕನ್ನಡದ ಮೂಲಕ, ಕನ್ನಡದಿಂದ ಶುರು ಮಾಡ್ತಿರೋವಂಥದ್ದು ತುಂಬ ಹೆಮ್ಮೆ ವಿಷಯ ಅಂತ ಅನ್ನಿಸ್ತಾ ಇದೆ. ಸೊ ಸದ್ಯಕ್ಕೆ ಈ ಗ್ಲಿಮ್ಸಲ್ಲೇ ನಾವು ಇಷ್ಟು ಮಾತ್ರ, ಅಂದರೆ ಆ ಒಂದು ಖಡ್ಗ ಬರುತ್ತೆ, ಆ ಒಂದು VFXು CG ವರ್ಕ್ಗಳು ಅದ್ಭುತವಾಗಿ ಮಾಡಿದ್ದಾರೆ. ಅವರೇ ಹೇಳಿರೋಂತಹ ಕೊನೆಗೆ ಬರುವಂತಹ ಒಂದು ಶನಿ ಮಹಾತ್ಮನ ಶಾರ್ಟ್ ಒಂದು ಮಾತ್ರ AI ಬಿಟ್ಟರೆ, ಅದು AI ಕ್ರಿಯೇಟೆಡ್, ಇದಕ್ಕೆ ಬೇಕು ಅಂತಲೇ AI ಕ್ರಿಯೇಟ್ ಮಾಡಿದ್ದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಇವರೇ ಖುದ್ದು ಶೂಟ್ ಮಾಡಿರುವಂತಹ ವಿಜುವಲ್ಸು. ಅದಕ್ಕೆ VFX ಟೆಕ್ನಾಲಜಿನ ಅಳವಡಿಸಿರುವಂಥದ್ದು. ಸೊ ಟೆಕ್ನಿಕಲಿ ಇವಾಗಲೇ ಇಷ್ಟು ಫೋರ್ಸ್ ಆಗಿ ಅಡ್ವಾನ್ಸ್ಡ್ ಆಗಿದ್ದಾರೆ ಅಂತಂದರೆ ಲೆಕ್ಕಗಳು ಇವ್ರ ಸಿನಿಮಾ ಹೇಗೆ ಬರ್ಬೋದು ಅಂತ. ಈ ಒಂದು ಸಿನಿಮಾದಲ್ಲಿ ಸಂಜಯ್ ಅನ್ನೋ ಒಂದು ಹೊಸ ಹುಡುಗ, ಕನ್ನಡದ ಹುಡುಗ, ಅಪ್ಪಟಪ್ಪ ಕನ್ನಡದ ಪ್ರತಿಭೆ ಈ ಸಿನಿಮಾ ಮೂಲಕ ನಾಯಕ ನಟನಾಗಿ ಲಾಂಚ್ ಆಗ್ತಿದ್ದಾರೆ. ಆ್ಯಂಡ್ ಈ ಸಿನಿಮಾದ ರೈಟಿಂಗ್ ವಿಚಾರಕ್ಕೆ ಕೆವಿನ್ ಜೊತೆಗೆ ಲಾವಣ್ಯ ಅನ್ನೋ ಒಂದು ಪ್ರತಿಭಾವಂತ ಬರಹಗಾರ್ತಿ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಅವರು ಕೂಡ ಈ ಒಂದು ಕಾಂಟೆಂಟ್ನ ಮಾತಾಡ್ಬೇಕಾದ್ರೆ, ಪ್ರೆಸ್ ಮೀಟ್ ಅವ್ರು ಮಾತಾಡ್ಬೇಕಾದ್ರೆ ಅವ್ರಿಗಿರೋ ಕ್ಲಾರಿಟಿ, ಅವ್ರಿಗಿರೋ ಕಾನ್ಫಿಡೆಂಟು, ಅವ್ರು ಎಷ್ಟರ ಮಟ್ಟಿಗೆ ಸ್ಟಡಿ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಅವ್ರು ಏನು ತೆಗಿತೀವಿ ಸಿನಿಮಾನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ, ಅವ್ರು 2026ಕ್ಕೆ ಬಂದೇ ಬರ್ತೀವಿ ಅಂತ ಒಂದು ಮಾತು ಹೇಳ್ತಾರೆ. ಅಷ್ಟು ಕ್ಲಾರಿಟಿಯಲ್ಲಿ ಅವರು ಸಿನಿಮಾನ ರೆಡಿ ಮಾಡ್ಕೊಂಡಿದ್ದಾರೆ, ಪೇಪರ್ ವರ್ಕ್ ಮಾಡ್ಕೊಂಡಿದ್ದಾರೆ, ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡ್ಕೊಂಡಿದ್ದಾರೆ. ಇದಾಗಲೇ ಅವ್ರು ಆಲ್ರೆಡಿ ಸೆಟ್ಗಳನ್ನು ಹಾಕಿದ್ದಾರೆ. ಸೊ ನೀವೇನು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ, ಇದು ಆಲ್ರೆಡಿ ಸಿನಿಮಾಗೆ ಅಳವಡಿಸಿರುವಂಥದ್ದು ಮತ್ತು ಸಿನಿಮಾದಲ್ಲಿ ಉಳಿಯುವಂಥದ್ದು, ಸಿನಿಮಾಗೋಸ್ಕರನೇ ಹಾಕಿರುವಂಥ ಸೆಟ್ಗಳು. ಈ ಒಂದು ಮೇಕಿಂಗ್ ಗ್ಲಿಮ್ಸ್ ಇದೆ ಒಂದಷ್ಟು. ಈ ಮೇಕಿಂಗ್ ಗ್ಲಿಮ್ಸ್ನ ನೀವು ನನ್ನ ಮಾತಾಡ್ಬೇಕಾದ್ರೆ ನೀವು ನೋಡ್ಬೋದು. ಸೊ ವಿಂಡೋದಲ್ಲಿ ಅಥವಾ ನಮ್ಮ ಓವರ್ಲ್ಯಾಪ್ ಮಾಡಿರ್ತಾರೆ. ಸೊ ಈ ಒಂದು ಮೇಕಿಂಗ್ ಪ್ಯಾಟ್ರನ್ನು, ಪ್ರಾಸೆಸ್ಸು ಎಷ್ಟು ಅಚ್ಚುಕಟ್ಟಾಗಿ, ಡೆಡಿಕೇಟೆಡ್ ಆಗಿ ಈ ಒಂದು ಟೀಮ್ ಕೆಲಸ ಮಾಡಿದೆ. ಅಲಗನಿ ಕಿರಣ್ ಕುಮಾರ್ ಅನ್ನೋರು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇವರು ಕೂಡ ಹೊಸಬರು. ಅಂದರೆ ಇವರೆಲ್ಲರೂ ಕೂಡ ಈ ಸಿನಿಮಾ ಹೀರೋ ಆಗಬೇಕಾಗಿ ಬಂದೆ ಇವತ್ತು ಪ್ರೊಡ್ಯೂಸರ್ ಆಗಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು ಪ್ರೆಸ್ ಮೀಟಲ್ಲಿ. ಅಂದರೆ ತುಂಬ ಸಿನಿಮೋತ್ಸಾಹ, ತುಂಬ ಸಿನಿಮಾ ಪ್ಯಾಷನ್ ಇಟ್ಕೊಂಡಿರುವಂತಹ ಒಂದು ತಂಡ, ಹೊಸ ತಂಡ, ದೊಡ್ಡ ವಿಷನ್ನೊಂದಿಗೆ ಈ ಒಂದು K-pop ಟೀಸರ್ನ ಮಾಡಿದೆ. ಖಂಡಿತವಾಗ್ಲೂ ಈ ಒಂದು ತಂಡ ಉದ್ಯಮದಲ್ಲಿ ಒಂದು ಹೊಸ ಸಂಚಲನ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಸೂಚನೆನ ಈ ಒಂದು ಟೀಸರ್ ಮೂಲಕ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವತ್ತು ಈ ಟೀಸರ್ ನೋಡಿದಾಗ ತುಂಬ ಎಕ್ಸೈಟಿಂಗ್ ಆಯಿತು. ಅಂದರೆ ಯೂಶ್ವಲಿ ನಾವು ಈ ಟೈಟಲ್ ಟೀಸರ್ ಈ ಥರದ್ದೆಲ್ಲ ನಾವು ಹೇಳೋಕ್ಕೋಗಲ್ಲ, ಬಟ್ ಇದನ್ನು ಈ ಕಂಟೆಂಟ್ನ ಎಸ್ಪೆಷಲಿ ಮಾತಾಡಬೇಕು ಅನ್ನಿಸ್ತು. ಆ್ಯಂಡ್ ಅವರು ಬಳಸಿರೋವಂಥ ಫಾಂಟ್ಸಿಂದ ಹಿಡಿದು, ಆ ಗ್ರೀನಿಶ್ ನಿಯಾನ್ ಫಾಂಟ್ಸಿಂದ ಹಿಡಿದು, ಪೋಸ್ಟರ್ ಡಿಸೈನಿಂದ ಹಿಡಿದು, ಥೀಮ್ಸಿಂದ ಹಿಡಿದು, ಆ್ಯಂಡ್ ಆ K-pop ಅನ್ನೋ ಒಂದು ಇದನ್ನು ಇವರು ಅಡಾಪ್ಟ್ ಮಾಡಿರೋ ರೀತಿ ಒಂದೊಂದು ಬಗ್ಗೆಯಲ್ಲಿದೆ. ಪೋಸ್ಟ್ರಲ್ಲಿ ಅವರು ಒಂದು ಯಮಧರ್ಮರಾಜನಿಗೆ ಒಂದು ಕೋಣನ ತಲೆ ಆ್ಯಂಡ್ ಏಲಿಯನ್ ತಲೆ, ಇನ್ನೊಂದು ಕಡೆ ಒಂದು ಕಾಗೆಯ ತಲೆ, ಕೈಯಲ್ಲಿ ಒಂದು ಡಮರುಗ. ಸೊ ಈ ರೀತಿಯಾಗಿ ಅಂದರೆ ಅವರು ಎರಡನ್ನ ಬ್ಲೆಂಡ್ ಮಾಡಿರೋ ರೀತಿ ಈ ಜನ್ರೇಷನ್ನು ಈ ರೀತಿ ಯೋಚನೆ ಮಾಡುತ್ತೆ ಅಂತ, ಮತ್ತು ಅವರಿಗಿರುವಂತಹ ಕ್ಲಾರಿಟಿ ಅವರ ಉತ್ತರಗಳಲ್ಲೇ ಗೊತ್ತಾಗ್ತಿದೆ. ಸೊ K-pop ಟೀಸರ್
ಒಂದು ಗ್ಲಿಮ್ಸ್ನ ನೋಡಿ KVN ಪ್ರೊಡಕ್ಷನ್ಸ್ ಅಂತ ಸಂಸ್ಥೆ ಅವರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆ ಒಂದು ಕಂಟೆಂಟ್ನ ಪ್ಲೇಸ್ ಮಾಡೋದಕ್ಕೆ ಅವಕಾಶನೂ ಕೊಡುತ್ತೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ಅವರ ಪೊಟೆನ್ಷಿಯಲ್ ಏನಿದೆ ಅಂತ, ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ಒಂದು ಸಿನಿಮೋತ್ಸಾಹ ಇದೆ ಅಂತ. ಸೊ ಇದು ಆರಂಭ. ಈ ಒಂದು ಹೊಸ ತಂಡ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಿದೆ, ತೆಲುಗು ಚಿತ್ರರಂಗಕ್ಕೂ ಇಂಟ್ರೊಡ್ಯೂಸ್ ಆಗ್ತಿದೆ. ಸೊ ಈ ಒಂದು ಗ್ಲಿಮ್ಸ್ ಮೂಲಕ ಇವರು ಕನ್ನಡ ಚಿತ್ರರಂಗಕ್ಕೆ ನಮಗೆ ಪರಿಚಯ ಆಗಿದ್ದಾರೆ. ಇವರ ಸಿನಿಮಾ ವಿಚಾರವಾಗಿ ಇನ್ನೊಂದಷ್ಟು ಅಪ್ಡೇಟ್ಸ್ನ, ಇವರ ಹೊಸ ಇನೋವೇಷನ್ಸ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಸೊ ಸಿನಿಮಾ ಈಗಷ್ಟೇ ಟೈಟಲ್ ಗ್ಲಿಮ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನು ಅವರು ಸಿನಿಮಾ ಎರಡು ತಿಂಗಳ ನಂತರ ಅವರು ಶೂಟಿಂಗ್ ಕೂಡ ಹೋಗ್ತಾರೆ. 2026ಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಧ್ಯೇಯವನ್ನು ಅವ್ರು ಇಟ್ಕೊಂಡಿದ್ದಾರೆ. ಸೊ ಆ ಮೂಲಕ K-pop ಕನ್ನಡ ಚಿತ್ರರಂಗದಲ್ಲಿ 2026ಕ್ಕೆ ಒಂದು ಹೊಸ ಸಂಚಲನಕ್ಕೆ ಸಾಕ್ಷಿ ಆಗುತ್ತೆ ಅನ್ನೋ ಒಂದು ಭರವಸೆ ಈ ಒಂದು ವಿಷಲ್ ನೋಡಿದಾಗ ಅನ್ನಿಸ್ತಾ ಇದೆ. ಸೊ ಇದು K-pop ಸಿನಿಮಾದ ನನಗನಿಸಿದ ಅನಿಸಿಕೆ ಮತ್ತು ವಿಶೇಷ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.